ಸಸ್ಪೆನ್ಸ್ಗೆ ಬ್ರೇಕ್ ಬಿಜೆಪಿಗೆ ಅಣ್ಣಾಮಲೈ ಗುಡ್ ಬೈ ಹೇಳ್ತಾ ಇರುವುದು. ತಮಿಳುನಾಡು ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆ ಆಗಿದೆ. ಬಿಜೆಪಿಗೆ ರಾಮ್ ಇಂದ ಸಿಂಗಂ ಅಣ್ಣಾಮಲೈ ರಾಜೀನಾಮೆ ಅಂಗೀಕರಿಸಿದಂತಹ ಬಿಜೆಪಿ. ತಮಿಳುನಾಡು ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆ ಆಗಿರುವಂತದ್ದು. ಬಿಜೆಪಿಗೆ ರಾಮ್ ಎಂದಿರುವಂತಹ ಸಿಂಗಂ ಅಣ್ಣಾಮಲೈ ರಾಜೀನಾಮೆ ಅಂಗೀಕರಿಸಿದಂತಹ ಬಿಜೆಪಿ. ಸಸ್ಪೆನ್ಸ್ಗೆ ಬ್ರೇಕ್, ಬಿಜೆಪಿಗೆ ಅಣ್ಣಾಮಲೈ ಗುಡ್ ಬೈ ಹೇಳಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆ. ಬಿಜೆಪಿಗೆ ರಾಮ್ ಎನ್ನುವಂತಹ ಸಿಂಗಂ ಅಣ್ಣಾಮಲೈ ರಾಜೀನಾಮೆ ಅಂಗೀಕರಿಸಿದಂತಹ ಬಿಜೆಪಿ. ಅಣ್ಣಾಮಲೈ ಮನವೊಲಿಸುವಲ್ಲಿ ಹೈಕಮಾಂಡ್ ವಿಫಲವಾಗಿದೆ. ಸಾಲು ಸಭೆಗಳ ನಡುವೆಯೂ ಕೂಡ ಪಟ್ಟನ್ನು ಬಿಡದಂತಹ ಅಣ್ಣಾಮಲೈ. ಸಸ್ಪೆನ್ಸ್ಗೆ ಬ್ರೇಕ್, ಬಿಜೆಪಿಗೆ ಅಣ್ಣಾಮಲೈ ಗುಡ್ ಬೈ ಹೇಳಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಆಗಿರುವಂತಹ ಸ್ಫೋಟಕ ಬೆಳವಣಿಗೆ. ಸೊ ಫೈನಲಿ ಸಿಂಗಂ ಅಣ್ಣಾಮಲೈ ಗುಡ್ ಬೈ ಹೇಳ್ತಾ ಇದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಬಿಜೆಪಿಗೆ ರಾಮ್ ಅಂತ ಹೇಳ್ಬಿಟ್ಟಿದ್ದಾರೆ ಅಣ್ಣಾಮಲೈ. ಒಂದಷ್ಟು ಅಸಮಾಧಾನಗಳಿರುತ್ತೆ. ಸೊ ಫೈನಲಿ ಸಾಲು ಸಭೆಗಳನ್ನು ಮಾಡ್ತಾರೆ, ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಆದರೂ ಕೂಡ ಯಾವುದು ವರ್ಕೌಟ್ ಆಗ್ತಾ ಇಲ್ಲ, ಆಗ್ಲೂ ಕೂಡ ಇಲ್ಲ. ಸೊ ಫೈನಲಿ ಇದೀಗ ಗುಡ್ ಬೈ ಹೇಳೋದಕ್ಕೆ ಮುಂದಾಗಿರುವಂಥದ್ದು. ಬಿಜೆಪಿಗೆ ಅಣ್ಣಾಮಲೈ ಕೊನೆಗೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಕೆಡಿರನ್ ಮಾಜಿ IPS ಅಧಿಕಾರಿ, ತಮಿಳುನಾಡಿನ ಬಿಜೆಪಿ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರ ರಾಜೀನಾಮೆಯನ್ನ ಹೈಕಮಾಂಡ್ ಅಂಗೀಕರಿಸುತ್ತೆ. ಪಕ್ಷದೊಂದಿಗೆ ಅವರ 6 ವರ್ಷಗಳ ಕಂಪ್ಲೀಟ್ ಆದಂತಹ ಸೇವೆ ಅಂತ್ಯಗೊಳ್ತಾ ಇರುವಂಥದ್ದು. ಅಣ್ಣಾಮಲೈ ಅವರ ರಾಜೀನಾಮೆಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅಂಗೀಕರಿಸಿದ್ದಾರೆ. ಅಣ್ಣಾಮಲೈ ಅವರು ಜೂನ್ 2ಕ್ಕೆ ನಿತಿನ್ ನವೀನ್, ಅಮಿತ್ ಶಾ ಸೇರಿದಂತೆ ಹಿರಿಯ ನಾಯಕರನ್ನ ಭೇಟಿಯಾಗಿರ್ತಾರೆ. ರಾಜೀನಾಮೆಯನ್ನು ಕೂಡ ಸಲ್ಲಿಸಿರ್ತಾರೆ. ತಮ್ಮ ನಿರ್ಧಾರಕ್ಕೆ ಕಾರಣ ಏನು ಅಂತ ವಿತ್ ರೀಸನ್ಸ್ ಕೂಡ ಹೇಳಿರ್ತಾರೆ. ಆದರೆ ರಾಜೀನಾಮೆ ನಿರ್ಧಾರವನ್ನ ಮರುಪರಿಶೀಲನೆ ಕೂಡ ಮಾಡಿರ್ತಾರೆ. ಬಿಜೆಪಿ ಹೈಕಮಾಂಡ್ ಮನವಿಯನ್ನು ಕೂಡ ಮಾಡಿರುತ್ತೆ. ಸಭೆಗಳನ್ನು ಕೂಡ ನಡೆಸಿ ಒಂದಷ್ಟು ಕೊಟ್ಟಂತಹ ರೀಸನ್ಸ್ಗೆ ಯಾವ ರೀತಿಯಾಗಿ ಸಮಾಧಾನ ಮಾಡ್ಬೋದು ಅದನ್ನು ಕೂಡ ಮಾಡ್ತಾರೆ. 2021ರಿಂದ 2025ರವರೆಗೂ ಕೂಡ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಂತಹ ಅವಧಿಯಲ್ಲಿ ಪಕ್ಷದ ಭವಿಷ್ಯ ಅಣ್ಣಾಮಲೈ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ನಡೆದಂತಹ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ AIADMK ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದ್ದರಿಂದಾಗಿ ಅಣ್ಣಾಮಲೈ ಅಸಮಾಧಾನಗೊಂಡಿರ್ತಾರೆ. ಸೊ ಇದು ಕೂಡ ಒಂದು ಮೇನ್ ರೀಸನ್ ಆಗಿರುತ್ತೆ. ಇನ್ನು ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿದ್ರೆ ಮಾತ್ರ ಬಿಜೆಪಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಅಣ್ಣಾಮಲೈ ನಂಬಿರ್ತಾರೆ. ಆದರೆ AIADMK ಜೊತೆ ಮೈತ್ರಿ ಮಾಡಿಕೊಳ್ಳಲಾಗಿತ್ತು. ಸೊ ಇದು ಕೂಡ ಒಂದು ಅಸಮಾಧಾನ. ಸೀಟ್ ಹಂಚಿಕೆ ಮಾತುಕತೆ ನಡೆಸಿದ ರೀತಿ ಮತ್ತು ಬಿಜೆಪಿಗೆ ನೀಡಿದಂತಹ ಸೀಟ್ಗಳ ಬಗ್ಗೆ ಪ್ರಶ್ನಿಸಿ ಅಣ್ಣಾಮಲೈ ಅವರು ಪಕ್ಷದ ವರಿಷ್ಠರ ಎದುರು ತಮ್ಮ ಅಸಮಾಧಾನವನ್ನು ಕೂಡ ತೋಡ್ಕೊಂಡಿರ್ತಾರೆ. ಇದು ಶವಪೆಟ್ಟಿಗೆಗೆ ಹೊಡೆದ ಕೊನೆಯ ಮೊಳೆ ಅಂತ ಹೇಳ್ಬಿಟ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿರ್ತಾರೆ.